ಇದೇನಿದು ಟೊಮೆಟೊ ಚಿಕನ್ ಅಂತ ಇದು ಜಸ್ಟ್ ಇಟ್ಟಿದ್ದಾರೆ, ಇನ್ನೇನು ಮುಗಿತಾ ಇದೆ. ಹಂಗೆ ಇಲ್ಲಿ ಪ್ಯಾನ್ ಮಾಡೋದು ಇಲ್ಲ ನೋಡಿ, ಪೆಪ್ಪರ್ ಚಿಕನ್ ನೋಡಿ, ಇಲ್ಲಿ ಮಟನ್ ಬಿರಿಯಾನಿ. ನಮ್ಮ ಹೆಸರುಘಟ್ಟ ಕೆರೆ ಪೇಂಟಿಂಗ್ಸ್ ಸಖತ್ತಾಗಿ ಮಾಡಿದಾರೆ ಈ ಹೋಟ್ಲಲ್ಲಿ. ಅಡವಲ್ಕಾಯಿ ಒಳ್ಳೆ ಹಾವು ಥರ ಹೆಬ್ಬಾವ್ ಥರ ಇದೆ ನೋಡಿ. ಈ ರೋಡೇ ಒಂಥರ ಮಜಾ ಓಡ್ಸೋಕ್ಕೆ. ಐವರ್ ಕಂಡಪುರ. ಹೇ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲಿವ್ ವಾಟ್ ಯು ಲವ್. ಆಫ್ಟರ್ ಲಾಂಗ್ ಟೈಮ್ ಒಂದು ಬ್ಲಾಗ್ ಬರ್ತಾ ಇದೆ ಇವಾಗ. ಏನಪ್ಪ ವಿಷಯ ಅಂದ್ರೆ, ಸದ್ಯಕ್ಕೆ IHR ಹತ್ರ ಇದೀನಿ, ಹೆಸರುಘಟ್ಟ ಐವರ್ ಕಂಡಪುರ ಹತ್ರ. ಈ ರೋಡ್ ಗೊತ್ತಲ್ಲ, ಇದು ತುಂಬಾ ಫೇಮಸ್ ರೋಡ್. ಇಲ್ಲೊಂದು ಪಿಟ್ ಸ್ಟಾಪ್ ಕಂಟಿನ್ಯೂ ಮಾಡೋಣ. ಯಲಹಂಕ ಟು ಹೆಸರುಘಟ್ಟ ರೈಡ್ ಅಂತ. ಹೆಸರುಘಟ್ಟಲ್ಲಿ ಒಂದು ಬ್ರೇಕ್ಫಾಸ್ಟ್ ಸ್ಟಾಪ್ ಇರುತ್ತೆ, ಅಲ್ಲಿ ನಿಲ್ಸೋದು, ಬ್ರೇಕ್ಫಾಸ್ಟ್ ಮಾಡೋದು ಶಿಸ್ತಾಗಿ, ಅಂಡ್ ಹಂಗೆ ವಾಪಸ್ ಮನೆ ಕಡೆಗೆ ಯಲಹಂಕ. ಇದು ನಮ್ಮ ಪ್ಲಾನ್, ಇವತ್ತಿನ ಸಂಡೇ ಪ್ಲಾನ್. ನೋಡಿದ್ರು ಎಲ್ಲ ಬೈಕ್ ರೇಂಜ್ ಅಲ್ಲೇ ಓಡಿಸ್ತಾ ಇದಾರೆ ಇಲ್ಲಿ. ಈ ರೋಡ್ ಹಂಗ್ ಟೆಂಪ್ಟ್ ಮಾಡತ್ತೆ, ಅದು ಸ್ವಲ್ಪ ಸ್ಲೋ ಓಡಿಸಿ ಈ ರೋಡೇ ಒಂಥರ ಎಂಜಾಯ್ ಮಾಡ್ಬೋದು. ಎಂಜಾಯ್ ಮಾಡ್ಕೊಂಡು ಆರಾಮಾಗೆ ಹೋಗೋದು ಇನ್ನೂ ಸಖತ್ತಾಗಿರುತ್ತೆ ಮೆಲ್ಲಗೆ. ನೋಡಿ ಹೆಂಗ ಹೋಗ್ತಾ ಇದಾರೆ. ಇದು ಪ್ಲಾನ್. ಇವಾಗ ಸದ್ಯಕ್ಕೆ ನಾನು ಅಚ್ಚು ಬಂದಿದ್ದೇವೆ. ಇವಾಗ ಇಲ್ಲಿಂದ ಕಂಟಿನ್ಯೂ ಮಾಡೋಣ ಬ್ರೇಕ್ಫಾಸ್ಟ್ ಪಾಯಿಂಟ್ಗೆ. ಯಾವ ಬ್ರೇಕ್ಫಾಸ್ಟ್ ಅಂತ ತೋರಿಸ್ತೀನಿ ಬನ್ನಿ, ಸಖತ್ತಾಗಿರುತ್ತೆ. ಮುಂಚೆ ಹೋಗಿದ್ದೆ ಬ್ರೇಕ್ಫಾಸ್ಟ್ ಪಾಯಿಂಟ್ಗೆ, ಮೊದಲು ಐವರ್ ಕಂಡಪುರ ಹತ್ರ ಇತ್ತು, ಲೇಕ್ ನಮ್ಮ ಹೆಸರುಘಟ್ಟ ಕೆರೆ ಹಿಂಭಾಗ. ಬಟ್ ಇವಾಗ ಚೇಂಜ್ ಮಾಡ್ಬಿಟ್ಟಿದ್ರೆ, TB ಕ್ರಾಸ್ ಚೇಂಜ್ ಮಾಡಿದ್ರಂತೆ. ಹಿಂದೆ ಅಚ್ಚು ಬರ್ತಾ ಇದ್ದಾಳೆ. ಈ ರೋಡ್ ಒಂಥರ ಮಜಾ ಓಡ್ಸಕ್ಕೆ. ಕಾರ್ ಆದ್ರೂ ಆಗ್ಲಿ, ಬೈಕ್ ಆದ್ರೂ ಆಗ್ಲಿ, ಸೈಕಲ್ ಅಂತೂ ಇನ್ನೂ ಎಕ್ಸ್ಟ್ರಾ ಮಜಾ. ಗಾಳಿ ಎಲ್ಲ ಮುಖಕ್ಕೆ ಹೊಡಿತಾ ಇರುತ್ತೆ. ಸಣ್ಣ ಗಾಳಿ, ವೆದರ್ ಬರೋ ಸಖತ್ತಾಗಿದೆ ನೋಡಿ. ಎಲ್ಲ ಕುಂಬಳಕಾಯಿ ಬೆಳೆದಿದಾರಲ್ಲ, ಒಳ್ಳೆ ಸೈಜ್ ಎಲ್ಲ ಇದೆ ಕುಂಬಳಕಾಯಿ. ಹಂಗೆ ನಮ್ಮ ಇನ್ಸ್ಟಾಗ್ರಾಮಲ್ಲೂ ಒಂದು ಪೇಜ್ ಇದೆ, ದ ಸಂಜಯ್ ರಮೇಶ್ ಎಡಿಷನ್ ಅಂತ. ಅದನ್ನು ಫಾಲೋ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಐವರ್ ಕಂಡಪುರ ನೋಡಿ. ಇವಾಗ ದನ ಮೇಯ್ಸಕ್ಕೂ ಎಲೆಕ್ಟ್ರಿಕ್ ಗಾಡಿ, ಯಾರು ನಡ್ಕೊಂಡು ಹೋಗಲ್ಲ, ಸೈಕಲಲ್ಲಿ ಹೋಗಲ್ಲ, ಎಲ್ಲ ಎಲೆಕ್ಟ್ರಿಕ್. ಹೆಸರುಘಟ್ಟ ತರಕಾರಿ ಎಲ್ಲ ಫೇಮಸ್, ಇಲ್ಲಿ ಫ್ರೆಶ್ ಆಗಿರುತ್ತೆ. ಇಲ್ಲೊಂದು ಅದ್ಭುತ ತೋರಿಸ್ತೀನಿ ನೋಡಿ, ಇಲ್ಲಿ ಸ್ನೇಕ್ ಗಾರ್ಡು ಸೇಮ್ ಯಾವ ಥರನೇ ಇದೆ ನೋಡಿ. ಹೆಬ್ಬಾವ್ ಇದು ಹೆವಿ ಇದು ನೋಡಿ. ಇಲ್ಲಿ ಸೀಗಡಿ ಇದೆ, ಇಲ್ಲಿ ರೋಡೆಲ್ಲ ಇಟ್ಕೊಂಡಿದ್ದಾರೆ ಸೀಗಡಿ ಎಲ್ಲ ನೋಡಿ. ಫುಲ್ ಸೀಗಡಿ, ಒಣ ಮೀನು. ಆ್ಯಂಡ್ ಇಲ್ಲಿ ಹಾರ್ಡ್ವೇರ್ಸ್. ಹೆಸರುಘಟ್ಟ ಭಾನುವಾರದ ಬಂದ್ಬಿಟ್ರೆ ಇಲ್ಲಿ ಸಂತೆ ಚಿಕ್ಕದಾಗೆ ಒಬ್ಬೊಬ್ರು ಅಂಗಡಿಗಳು ಹಾಕೊಂಡಿರ್ತಾರೆ ಇಲ್ಲಿ IHR ಹತ್ರ. ಓಕೆ, ಸೊ ನಮ್ಮ ಹೋಟೆಲ್ ಬಂತು. ಇದೆ ನಮ್ಮ ಇವತ್ತಿನ ಬ್ರೇಕ್ಫಾಸ್ಟ್ ಪಾಯಿಂಟ್, ಅತಿಥಿ ಗ್ರ್ಯಾಂಡ್ ಅಂತ. ಈ ಹೋಟೆಲು ಈ ತರ ಒಂದು ಒಳ್ಳೆ ಪರಿಸರದ ಮಧ್ಯ ಇದೆ. ಇಲ್ಲೋಡಿ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಂಗೆ ಹೆಸರುಘಟ್ಟ ಕೆರೆ ಸ್ವಾಗತ ಮಾಡುತ್ತೆ. ಹೆಸರುಘಟ್ಟ ಕೆರೆ ಪೇಂಟಿಂಗ್ಸ್ ಸಖತ್ತಾಗಿ ಮಾಡಿದಾರೆ ಈ ಹೋಟ್ಲಲ್ಲಿ. ಸೊ ಇವರೇ ಮಾಡಿರೋದು, ಕಲಾಕಾರರು ನಂಬರ್ ಬರೆದಿದ್ದಾರೆ, ನೋಟ್ ಮಾಡ್ಕೊಳ್ಳಿ. ನಿಮಗೂ ಏನಾದರೂ ಈ ಥರ ಪೇಂಟಿಂಗ್ ಬೇಕಾದ್ರೆ ಮಾಡಿಸ್ಕೊಳ್ಳಿ. ಸೊ ಸೈಕಲ್ ಇಲ್ಲಿ ನಿಲ್ಸ್ಬಿಟ್ಟು ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ. ಸೊ ಒಳಗಡೆ ಬಂದಿದ ತಕ್ಷಣ ಒಂದು ತೆಂಗಿನ ಮರ, ಆಗ್ಲೇ ಎಲ್ಲ ಬ್ಯಾಟ್ಸ್ಮನ್ಸ್ ಬ್ಯಾಟಿಂಗ್ ಮಾಡ್ತಾ ಇದಾರೆ. ಒಳಗಡೆ ಸಖತ್ತಾಗಿದೆ ಅವರು. ಹೆಲ್ಮೆಟ್ ಬಿಚ್ಬಿಟ್ಟು ನೋಡಿದ್ರು. ಇದೇನಿದು ಟೊಮೆಟೊ ಚಿಕನ್ ಅಂತ. ಇದು ಜಸ್ಟ್ ಇಟ್ಟಿದ್ದಾರೆ, ಇನ್ನೇನು ಮುಗಿತಾ ಇದೆ, ಕುದೀತಾ ಇದೆ. ಟೈಮ್ ಟೊಮೆಟೊ ಚಿಕನ್ ಎಲ್ಲ ಕೇಳ್ತಾ ಇರೋದು, ನೋಡಕ್ಕೆ ಸಖತ್ತಾಗಿದೆ. ಇಲ್ಲೇ ಮಟನ್ ಚಾಪ್ಸ್ ರೆಡಿ ಆಗ್ತಾ ಇದೆಯಾ ನೋಡಿ. ಇಲ್ಲ ಮಟನ್ ಚಾಪ್ಸ್ಗೆ ಎಲ್ಲ ರೆಡಿ ಮಾಡ್ಕೊಂಡು, ಇದು ಮೊಟ್ಟೆ ಕಳಿ ಚಾಪ್ಸು ಇನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ. ಹಂಗೆ ಇಲ್ಲಿ ಪ್ಯಾನ್ ಮಾಡೋದು ಇಲ್ಲ ನೋಡಿ, ಪೆಪ್ಪರ್ ಚಿಕನ್ನು. ಟೆಂಪ್ಟಿಂಗ್ ಆಗಿದೆ ಅವರು ಇದೊಂದು ನೋಡಿ. ಇದು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಹೋಗಿ ಹಂಗೆ ತೆಗಿತಾ ಇದ್ದಂಗೆ ಹಬ್ಬೆ ನೋಡಿ. ಎರಡು ಮಸಾಲ ಸೇಮ್ ಇರುತ್ತೆ, ಮೀಟ್ ಮಾತ್ರ ಡಿಫ್ರೆಂಟ್. ಮಟನ್ ಚಿಕನ್ ಸೂಪರ್. ಮಟನ್ ಘಮ ಹಂಗೆ ಹೊಡಿತಾ ಇದೆ, ಸಕ್ಕತ್ತಾಗಿದೆ. ನಾಟಿ ಮಾಂಸನಾ? ಎಲ್ಲಿಂದ ತರಿಸೋದು? ಬಾಣಾವರದಿಂದ. ಇಲ್ಲಿ ಹಾಕಿದ್ರೆ ಆಗ್ಲೇ ಎಲ್ಲ ಚರ್ಬಿ ಜೊತೆ ಸೂಪರ್. ಒಳ್ಳೆ ಸೈಜ್ ಕಾಲುಗಳೇ ಹಾಕಿದ್ದಾರೆ. ಸೂಪರ್ ನೋಡಿ. ಇಲ್ಲಿ ಕರೆಕ್ಟಾಗಿ
ಸರ್ಕ್ಯುಲರ್ ಶೇಪಲ್ಲಿ ಎಲೆ ಕಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲೆಲ್ಲ ಎಲೆ ಸರ್ವ್ ಮಾಡೋದು. ನೋಡಿ ನಮ್ಮ ಟೇಬಲ್ ಮೇಲೆ ಬಿಸಿ ಬಿಸಿ ನೀರು ದೋಸೆ ಚಟ್ನಿ ಆ್ಯಂಡ್ ಶಾವಿಗೆ ಚಟ್ನಿ. ಆದರೆ ಇವತ್ತು ಭಾನುವಾರ ಚಟ್ನಿ ಗಿಟ್ನಿ ಎಲ್ಲ ಮುಟ್ಟಲ್ಲ ನಾವು, ಅದಕ್ಕೆ ಟೊಮ್ಯಾಟೊ ಚಿಕನ್ನು ಮತ್ತೆ ಪೆಪ್ಪರ್ ಚಿಕನ್ ಎರಡು ಹೇಳಿದ್ದೀನಿ, ಅದು ಬರ್ತಾ ಇದೆ. ಅದ್ರ ಜೊತೆ ಎದ್ಕೊಂಡು ತಿನ್ನೋಣ. ಆದ್ರೂ ಕಾಯಕ್ಕಾಗ್ತಾ ಇಲ್ಲ. ನೀರು ದೋಸೆ ಸ್ವಲ್ಪ ತಗೊಳ್ಳೋಣ. ಇಲ್ಲಿ ನಮ್ಮ ಹಳ್ಳಿ ಕೆಂಪು ಚಟ್ನಿ, ನಮ್ಮ ಹೆಸರುಘಟ್ಟ ಫೇಮಸ್ ಕೆಂಪು ಚಟ್ನಿ. ಚಿಯರ್ಸ್. ನಮ್ಮ ಕೆಂಪು ಚಟ್ನಿನೇ ನೋಡಿ. ನಮ್ಮ ಮೇನ್ ಐಟಮ್ ಬಂದ್ಬಿಡ್ತು. ಬಂತು ನೋಡಿದ್ರು. ಇದು ನಮ್ಮ ಟೊಮೆಟೊ ಚಿಕನ್ ಅಂತ, ಏನೋ ಇದು ಫೇಮಸ್ ಟೊಮೆಟೊ ಚಿಕನ್ ಅಂತ ನಾನು ಎಲ್ಲೂ ಕೇಳಿಲ್ಲ. ಆ್ಯಂಡ್ ಹಂಗೆ ಈ ಕಡೆ ಪ್ಯಾನ್ ಮಾಡಿದ್ರೆ ಇದು ನಮ್ಮ ಪೆಪ್ಪರ್ ಚಿಕನ್ನು. ಎರಡೂ ಶಿಸ್ತಾಗೆ ಬಾಳೆ ಎಲೆ ಮೇಲೆ ನೀಟಾಗಿ ಹಾಕೊಂಡು ತಿನ್ನೋಣ. ಟೊಮೆಟೊ ಚಿಕನ್ನ ಹಾಕೊಳ್ಳೋಣ. ನೋಡಿ ಅಲ್ಲಿ ಕೆಂಪುಗೆ ಒಳ್ಳೆ ಕೆಂಪು ಮೆಣಸಿನ್ಕಾಯಿ ಪೇಸ್ಟಲ್ಲಿ ಮಾಡಿದ್ದಾರೆ. ಸಕ್ಕದಾಗಿದೆ ಗುರು ಇದು. ಮೆಣಸಿನ್ಕಾಯಿ ಪೇಸ್ಟು ಮತ್ತು ಟೊಮೆಟೊ ಕಲರ್ ಎಲ್ಲ ಸಕ್ಕದಾಗಿ ಕೂತಿದೆ. ಹಂಗೆ ಈ ಕಡೆ ನಮ್ಮ ಪೆಪ್ಪರ್ ಚಿಕನ್. ಈ ಗ್ರೇವಿನೂ ಸಕ್ಕದಾಗಿದೆ, ಸ್ವಲ್ಪ ಪೆಪ್ಪರ್ ಕಲರಲ್ಲಿ. ಹಂಗೆ ಸ್ವಲ್ಪ ಗ್ರೇವಿನ ಹಾಕೊಂಬೋಣ. ವಾವ್, ಶಾವಿಗೆ ನೋಡಿ ಸಖತ್ ಸಾಫ್ಟ್ ಬರೋ ಇದು. ನೋಡಿ ಸ್ಪಾಂಜಿ ಆಗಿದೆ, ಮುರಿಯೋಕ್ಕೂ ಈಸಿ. ಸೊ ಮುರಿದ್ಬಿಟ್ಟು ಇಲ್ಲಿ ನಮ್ಮ ಟೊಮೆಟೊ ಚಿಕನ್, ಸ್ವಲ್ಪ ಚಿಕನ್ನ ಮುರಿದು ಸೊ ಗ್ರೇವಿನ ಎದ್ಕೊಂಡು ನೋಡಿ ಹೆಚ್ಚು ಬೈಟು. ಟೊಮೆಟೊ ಚಿಕನ್ ಆ್ಯಕ್ಚುಲಿ ಟೊಮೆಟೊ ಫ್ಲೇವರು ಸಕ್ಕದಾಗೆ ಬರ್ತಾ ಇದೆ. ಆ್ಯಂಡ್ ಚಿಕನ್ ಸರಿಯಾಗಿ ಕುದೀತಾ ಇತ್ತು ಆ ಗ್ರೇವಿಲಿ. ಸೊ ಆ ಚಿಕನ್ ಫ್ಲೇವರ್ ಎಲ್ಲ ಸೂಪರಾಗಿ ಹೋಗಿದೆ. ಅಲ್ಟಿವರು ಶಾವಿಗೆ ಬಗ್ಗೆ ಹೇಳಲೇಬೇಕು. ಸ್ಪಾಂಜಿ ಹಂಗೆ ಬಾಯಲ್ಲಿ ಕರ್ವಾಗ್ತಾ ಇದೆ ಗ್ರೇವಿ ಜೊತೆ ಇದ್ದಿದ ತಕ್ಷಣ. ಆ ಥರ ಇದೆ. ಆ್ಯಂಡ್ ಹಂಗೆ ನಮ್ಮ ನೀರು ದೋಸೆ ಮರೆಯೋಕ್ಕಾಗತ್ತಾ? ನೀಟಾಗೆ ಚಿಕನ್ನು, ಸೊ ಚಿಕನ್ನ ಸ್ವಲ್ಪ ತಗೊಂಡು ಗ್ರೇವಿಲಿ ಚೆನ್ನಾಗಿ ನೆನೆಸಿ. ಓಹೋ ಚಿಯರ್ಸ್. ಪೆಪ್ಪರ್ ಚಿಕನ್ ಟೊಮೆಟೊ ಚಿಕನ್ನು ಮೀರಿಸ್ಬಿಡ್ತು. ಆ್ಯಕ್ಚುಲಿ ಸೂಪರ್ ಆಗಿದೆ ಪೆಪ್ಪರ್ ಚಿಕನ್. ನೀರು ದೋಸೆಗೆ 7 ಮಾಡಿಸಿದ ಜೋಡಿಗರು ಇದು. ಬಂದರೆ ಮಿಸ್ ಮಾಡಿಬಿಡಿ ಪೆಪ್ಪರ್ ಚಿಕನ್ನ. ನೋಡಿ ಆ ಗ್ರೇವಿ ಗುರು ಸಕ್ಕತ್ತಾಗಿದೆ. ಗ್ರೇವಿ ಅಂತೂ ಸೂಪರಾಗಿದೆ, ಒಳ್ಳೆ ಕಾಂಬಿನೇಷನ್ನು. ನೀರು ದೋಸೆ ಜೊತೆ ಮಿಸ್ ಮಾಡಬೇಡಿ. ನೋಡಿ ಪೀಸು ಹೆವಿ ಸಾಫ್ಟ್ ಟೆಂಡರ್. ಹೋಟೆಲಿ ರೆಕಮೆಂಡ್ ಮಾಡ್ತೀನಿ ಟೊಮೆಟೊ ಚಿಕನ್ನು ಮತ್ತು ಈ ಪೆಪ್ಪರ್ ಚಿಕನ್. ಸ್ವರ್ಗ. ಒಳ್ಳೆ ಬ್ರೇಕ್ಫಾಸ್ಟ್. ಈಗ ಭಾನುವಾರದ ಬೆಳಗ್ಗೆ ಒಳ್ಳೆ ಬ್ರೇಕ್ಫಾಸ್ಟ್. ಮಿಸ್ ಮಾಡಿ. ಹೆಸರುಘಟ್ಟ ಕಡೆ ಬಂದರೆ TB ಕ್ರಾಸ್ ಹತ್ರನೇ ಅತಿಥಿ ಗ್ರ್ಯಾಂಡ್ ಅಂತ ಇದೆ. ಅತಿಥಿ ಗ್ರ್ಯಾಂಡ್ ಅಂದ್ರೆ ತಕ್ಷಣ ವೆಜ್ ಅನ್ಕೊಂಬಿಡಿ, ಪ್ಯೂರ್ ನಾನ್ ವೆಜ್ ಹೋಟೆಲು. ಭಾನುವಾರ ಬ್ರೇಕ್ಫಾಸ್ಟ್, ವೀಕೆಂಡ್ ಬ್ರೇಕ್ಫಾಸ್ಟ್ಗೆ 7 ಮಾಡಿಸಿದ ಜಾಗ. ಹಾಗೆ ಊಟನೂ ಸಿಗತ್ತೆ ಇಲ್ಲಿ, ಎಲ್ಲ ಸಿಗತ್ತೆ. ನೀರು ದೋಸೆ, ಮಟನ್ ಚಾಪ್ಸು, ನಾಟಿ ಕೋಳಿ ಚಾಪ್ಸು, ಮುದ್ದೆ, ಅನ್ನ, ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಆ್ಯಂಡ್ ಇನ್ನೊಂದು ಐಟಮ್ ನೋಡಿ ಇಲ್ಲಿ ಬಟ್ಲಿಡ್ಲಿ ಅಂತ. ಇಲ್ಲಿ ಏನೋ ಬಟ್ಲಿಡ್ಲಿ ಫೇಮಸ್ ಅಂತ. ಸೊ ಬಟ್ಲಿಡ್ಲಿನೂ ನಮ್ಮ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ ಥಿಕ್ನೆಸ್ ಹಿಂಗಿರತ್ತೆ. ಮಲ್ಲಿಗೆ ಇಡ್ಲಿ ಅಂತ ಬರ್ತಾಯಿತ್ತಲ್ಲ, ಸೊ ಅದೇ ಥರ ಇದೆ. ಸೊ ಸ್ಪಾಂಜಿ ಆಗಿ ಸಾಫ್ಟಾಗಿದೆ. ಸೊ ಬನ್ನಿ ಮುರಿಯೋಣ. ಓಹೋ, ಪೆಪ್ಪರ್ ಚಿಕನ್ ಅಂತೂ ಮರೆಯೋಕ್ಕೆ ಆಗಲ್ಲ. ಸೊ ಆ ಥರ ಇದೆ ಟೇಸ್ಟು. ನೆನೆಸ್ಕೊತೀರ ಮನೆಗೆ ಹೋದ್ಮೇಲೂ ಆ ಲೆವೆಲಲ್ಲಿ ಪೆಪ್ಪರ್ ಚಿಕನ್ ಮಾಡಿದ್ದಾರೆ. ಸೊ ಗ್ರೇವಿ ಆ್ಯಂಡ್ ನಮ್ಮ ಪೀಸು, ಸಾಫ್ಟಾಗಿರೋ ಪೀಸು ಹಿಂಗೆ ಇಟ್ಕೊಂಡು ತಿಂದೇ ಬಿಡೋಣ. ಚಿಯರ್ಸ್. ಆ ಚಿಕನ್ ಪೀಸು ಕರ್ವಾಗ್ತಾ ಇದೆ. ಇಡ್ಲಿ ಅಂತೂ ಸಾಫ್ಟಾಗೆ ಚೆನ್ನಾಗಿ ನೆಂದಿತ್ತಲ್ಲ, ಅದು ಬಾಯಲ್ಲಿ ಕರಗಿ ಹಂಗೆ ಗುಳುಮ್ ಅಂತ ಹೋಗ್ತಾ ಇದೆ. ಸೂಪರಾಗಿದೆ. ಪೀಸ್ಗಳ ಬಗ್ಗೆ ಹೇಳಲೇಬೇಕು. ಸುಮ್ಮನೆ ಹಿಂಗಂದರೆ ಎಲ್ಲ ಉದ್ರೋಗ್ತಾ ಇದೆ. ನೋಡಿ ಹಿಂಗಂದರೆ ಎಲ್ಲ ಉದ್ರೋಗಿ ಹಂಗೆ ಕೈಗೆ ಬರ್ತಾ ಇದೆ ಪೀಸ್ಗಳು. ಈ ಹೋಟೆಲ್ ಬಗ್ಗೆ ಹೇಳಲೇಬೇಕು.
ಈ ಹೋಟೆಲ್ಗೆ ನಾನು ಮುಂಚೆ 1-2-3 ಇಯರ್ಸ್ ಹಿಂದೆ ಹೋಗಿದ್ದೆ. ನನ್ನ ಚಾನಲಲ್ಲೇ ಇದೆ ಇದು ವಿಡಿಯೋಸ್ ಸ್ಕ್ರಾಲ್ ಡೌನ್ ಮಾಡಿದ್ರೆ. TB ಕ್ರಾಸ್ ಹತ್ರ ಇದೆ ಆಲ್ಮೋಸ್ಟ್. ಸೊ TB ಕ್ರಾಸ್ ಹತ್ರ ಬಂದು TB ಕ್ರಾಸ್ ಟು ತಿರುಮಲಾಪುರ ಕಡೆ ಹೋಗ್ತಾ TB ಕ್ರಾಸ್ ತಿರುಮಲಾಪುರ ಮಧ್ಯದಲ್ಲಿ ಹೋಟೆಲ್ ಅತಿಥಿ ಗ್ರ್ಯಾಂಡ್ ಅಂತ ಮಾಡಿದ್ದಾರೆ. ಆಕ್ಚುಲಿ 2-3 ಇಯರ್ಸ್ ಹಿಂದೆ ತಿಂದಿದ್ದ ಟೇಸ್ಟ್ ಗಿಂತ ಇವಾಗ ಸಕ್ಕತ್ತಾಗಿದೆ ಟೇಸ್ಟ್. ಆಕ್ಚುಲಿ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಬನ್ನಿ, ಸಂಡೇ ಸೂಪರ್ ಆಗಿರುತ್ತೆ.